ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರದೇವಾಣಿ ಜನ್ಮಕನ್ಯಾ ಪ್ರವಾಹವದ. ಭಗವಂತ ನಾರಾಯಣ ತ್ರೇತಾಯುಗದಲ್ಲಿ ರಾಮನಾಗಿ ಅವತಾರ ಮಾಡಿದ. ಸೂರ್ಯವಂಶದಲ್ಲಿ ದಶರಥನ ಮಗನಾಗಿ ಅವತಾರ ಮಾಡಿ ಪ್ರಜಾರಂಜಕತ್ವಾದ ರಾಮ ಅಂತ ಹೆಸರು ಬಂದವನಿಗೆ ಪ್ರಜೆಗಳಿಗೆ ಯಾವಾಗಲೂ ಸಂತೋಷ ಉಂಟು ಮಾಡತಕ್ಕಂಥವನು. ಅವನೊಂದಿಗೆ ಮಾತಾಡಿದರೆ, ಅವನು ನೋಡಿದರೆ, ಅವನ ಸ್ಪರ್ಶ ಮಾಡಿದರೆ ಅತ್ಯಂತ ಆನಂದ ಉಂಟು ಮಾಡಿದರೆ ನಾವು ರಾಮ ಅಂತ ಅವನಿಗೆ ಹೆಸರು ಬಂತು. ಇಂಥ ರಾಮಚಂದ್ರ ಜಗತ್ತಿನಲ್ಲಿ ಅವತಾರ ಮಾಡಿ ಮರ್ತ್ಯಾವತಾರ ಮತ್ತು ಶಿಕ್ಷಣಕ್ಕೋಸ್ಕರವಾಗಿ ಜನರಿಗೆ ಹೆಂಗಿರಬೇಕು, ರಾವಣನನ್ನು ಸಂಹಾರ ಮಾಡಿದ್ದು ಸಣ್ಣ ಭಾಗ, ಮುಖ್ಯವಾಗಿ ಅವತಾರ ಮಾಡಿದ್ದು ಮತ್ತೆ ಶಿಕ್ಷಣಕ್ಕೋಸ್ಕರವಾಗಿ ಮನುಷ್ಯ ಜೀವನದಲ್ಲಿ ಹೆಂಗಿರಬೇಕು, ತಾಯಿ ತಂದೆಗಳಿಗೆ, ಹಿರಿಯರಿಗೆ, ಗುರುಗಳಿಗೆ ಅತ್ಯಂತ ವಿನಯನಾಗಿರಬೇಕು, ವಿನೀತನಾಗಿರಬೇಕು, ನಮ್ರನಾಗಿರಬೇಕು, ಅವರ ಆಜ್ಞಾ ಪರಿಪಾಲನೆ ಮಾಡಬೇಕು ಅನ್ನುವ ಮತ್ತು ಏಕಬದ್ಧನಾಗಿರಬೇಕು ಅನ್ನುವಂಥ ಅನೇಕವಾದಂಥ ಧರ್ಮಗಳನ್ನು ಬೋಧನೆ ಮಾಡುವ ಉದ್ದೇಶದಿಂದ ಅವತಾರ ಮಾಡಿದರು. ಶಿಕ್ಷಣ, ಶಿಷ್ಟ ಪರಿಪಾಲನೆ ಇದು ಭಗವಂತನ ಒಂದು ಮುಖ್ಯವಾದಂಥ ಕರ್ತವ್ಯ. ಇಂಥ ಒಂದು ರಾಮನಾಗಿ ಅವತಾರ ಮಾಡಿ 13,000 ವರ್ಷ ಪರ್ಯಂತಾಗಿ ಭೂಮಿಯಲ್ಲಿ ರಾಮರಾಜ್ಯವನ್ನು ಯಾವುದೇ ಕೊಳವಿಲ್ಲ, ದರೋಡೆಗಿಲ್ಲ, ಕೊಲೆಗಿಲ್ಲ, ತೆರಿಗೆಯಿಲ್ಲ, ಆಪತ್ತಿಲ್ಲ, ಇವತ್ತಿಗೂ ಕೂಡ ಆದರ್ಶವನ್ನು ಹೇಳಿದ ರಾಮರಾಜ್ಯ ಅಂತ ಹೇಳ್ತಾರೆ. ನಾವು ಅದು ಹೇಳ್ತಾ ಇದ್ದೇವೆ. ಅಂತಹ ರಾಮರಾಜ್ಯ ಎನ್ನುವಂಥ ಈ ಕಲಿಯುಗದಲ್ಲಿಯೂ ಕೂಡ ಹೆಸರು ಬಿಡಿತವಾಗಿರತಕ್ಕಂಥ ಒಂದು ರಾಜ್ಯ ವ್ಯವಸ್ಥೆಯನ್ನು, ರಾಜ್ಯಪಾಲನೆ ಮಾಡುವ ನೀತಿಯನ್ನು ಸ್ಥಾಪನೆ ಮಾಡಿದಂಥ ಮಹತ್ತರ ಕೀರ್ತಿಗೆ ಪಾತ್ರನಾಗಿರತಕ್ಕಂಥವನು ರಾಮರೂಪಿಯಾದಂಥ ನಾರಾಯಣ. ಇಂಥ ರಾಮದೇವರ ಸ್ಮರಣೆಯಿಂದ ಏನು ಫಲ ಅಂದರೆ, ರಾ ಅನ್ನಬೇಕಾದ್ರೆ ಬಾಯಿ ತೆಗಿಲಿಕ್ಕೆ ಬೇಕು. ಬಾಯಿ ತೆಗೆದಾಗ ಪಾಪಗಳೆಲ್ಲ ಹೊರಗೆ ಹೋಗ್ತಾವೆ. ಅಂದ ಬಾಯಿ ಮುಚ್ಚಲೇಬೇಕು. ಆದ್ದರಿಂದ ಹೊರಗೆ ಹೋದ ಪಾಪಗಳು ಮತ್ತೆ ಪುನಃ ತಿರುಗಿ ಬರುವುದಿಲ್ಲ. ಅದಕ್ಕೆ ರಾಮ ಅನ್ನಬೇಕು. ಮುಖಾದ್ಗಚ್ಚಿಂದಿ ಪಾತಕ ರಕಾರೋಚ್ಚಾರ ಮಾತ್ರ ಏನು. ರಾ ಅಂದಾಗ ಬಾಯಿ ತೆಗೆದ್ರಿಂದ ಹೊರಗೆಲ್ಲ ಪಾಪಗಳು ಹೊರಗೆ ಹೋಗ್ತಾವೆ. ಮತ್ತೆ ಪುನಃ ಒಳಗೆ ಬರದಂತೆ ಅಂಥೇಳಿ ಬಾಯಿ ಮುಚ್ಚಬೇಕು. ಈ ರೀತಿಯಾಗಿ ರಾಮಶಬ್ದವನ್ನು ಉಚ್ಚಾರ ಮಾಡಲೇಬೇಕು, ಬೇರೆ ಉಪಾಯನೇ ಇಲ್ಲ. ರಾಮಶಬ್ದವನ್ನು, ರಾ ಶಬ್ದವನ್ನು ಬಾಯಿ ಮುಚ್ಚಿ ಹೇಳಿ ಬರೋಂಗಿಲ್ಲ, ಶಬ್ದವನ್ನು ಬಾಯಿ ತಟ್ಟದಲ್ಲಿ ಹೇಳಿ ಬರೋಂಗಿಲ್ಲ. ರಾಮಶಬ್ದ ಮಹತ್ವ ಈ ರೀತಿಯಾಗಿರುವಾಗ ಅಂಥ ರಾಮನ ಒಂದು ಸ್ಮರಣೆ, ಅವನ ನಾಮೋಚ್ಚಾರಣೆ ಮತ್ತು ಸೀತೆಯೊಂದಿಗೆ ಸಾಕ್ಷಾತ್ ಲಕ್ಷ್ಮೀದೇವಿ ಸೀತೆಯಾಗಿ ಅವತಾರ ಮಾಡಿ ಅಯೋನಿಜಳಾಗಿದ್ದರೆ ಭೂಮಿಯಲ್ಲಿ ಜನಕರಾಜ ಯಜ್ಞಕ್ಕೋಸ್ಕರ ಭೂಮಿಯನ್ನು ಶುದ್ಧ ಮಾಡುವಾಗ ಆ ಕಮಲ ಹುಟ್ಟಿದಂಥವಳಾಗಿದ್ದಾಳೆ, ಪ್ರತ್ಯಕ್ಷಳಾಗಿದ್ದಾಳೆ ಸೀತಾದೇವಿ. ಅಂತ ಸೀತಾದೇವಿ ದೇವರಾಗಿರತಕ್ಕಂಥ ರಾಮದೇವರು ನಮ್ಮ ಆರಾಧ್ಯ ದೇವತೆಯಾಗಿದ್ದಾನೆ. ಯಾವುದೇ ರೀತಿಯಾಗಿರತಕ್ಕ ಕಷ್ಟಗಳ ಪರಿಹಾರಕ್ಕೋಸ್ಕರವಾಗಿ ಮತ್ತು ಸುಖದ ಪ್ರಾಪ್ತಿಗೋಸ್ಕರವಾಗಿ ರಾಮದೇವರ ಸೀತಾದೇವಿಯ ಸ್ಮರಣೆಯನ್ನು ಅವಶ್ಯವಾಗಿ ಮಾಡಿದಾಗ ಎಲ್ಲ ರಾವಣಾದಿಗಳಿಗೆ ಉಂಟಾಗತಕ್ಕಂಥ ಕಷ್ಟಗಳ ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುತ್ತದೆ. ಅದಕ್ಕೋಸ್ಕರ ಸೀತಾರಾಮರ ಜಪವನ್ನು, ನಂತರ ನಾಮಸ್ಮರಣೆಯನ್ನು ಅವಶ್ಯವಾಗಿ ಎಲ್ಲರೂ ಕೂಡ ಮಾಡಬೇಕು. ಅದರಿಂದ ಎಲ್ಲರಿಗೂ ಕೂಡ ಮನಸ್ಸಿಗೆ ಶಾಂತಿ, ಸಮಾಧಾನಗಳು ದೊರೀತಾ ಇವೆ. ಇಂಥ ಒಂದು ಕಾರ್ಯವನ್ನು ಸುಧೀಂದ್ರ ನಮ್ಮ ಎಲ್ಲ ಸ್ನೇಹಿತರ ಮತ್ತು ಆಪ್ತರ ಬಳಗದಲ್ಲಿ ಮಾಡುವಂಥ ಒಂದು ಪ್ರಯೋಜಕನಾಗಿದ್ದಾನೆ. ಅವನ ಒಂದು ಈ ಪ್ರಯತ್ನಕ್ಕೆ ಭಗವಂತ ರಾಮದೇವರು, ಸೀತಾದೇವಿ ಇಬ್ಬರೂ ಕೂಡ ಫಲವನ್ನು ಕೊಟ್ಟು ಈ ನಾಮವನ್ನು ಸ್ಮರಣೆ ಮಾಡುವುದರಿಂದ, ಜಪವನ್ನು ಮಾಡುವುದರಿಂದ ಅವರಿಗೆಲ್ಲ ಸುಖ, ಶಾಂತಿ, ಸಮೃದ್ಧಿಗಳು, ಆಯುಷ್ಯ, ಆರೋಗ್ಯ, ಐಶ್ವರ್ಯ ಮತ್ತು ಜ್ಞಾನೋದ್ವರ್ಯಗಳು ಕೊಟ್ಟಲಿ, ನಿರಂತರವಾಗಿ ಬೆಳೆಯಲಿ ಅಂತ ನಾವು ಆಶಿಸುತ್ತೇವೆ. ಕೃಷ್ಣಾರ್ಪಣ. ಶ್ರೀ ಗುರುಭ್ಯೋ ನಮಃ. ಮುಂದಿನ ಮಾಹಿತಿಯನ್ನು ಫೆಬ್ರವರಿ 3ನೇ ತಾರೀಕಿನ ಮೇಲೆ ತಿಳಿಸಿಕೊಡ್ತೇವೆ. ಧನ್ಯವಾದಗಳು.